ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಜಿ ಎಸ್ ಟಿ 2.0 ಎನ್ನುವ ಒಂದು ಆ, ಎನ್ನುವ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಒಂದು ಆ, ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿ, ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ವರ್ಷದ ಆರಂಭದಲ್ಲಿ ಫಸ್ಟು ಜನರಿಗೆ ಅವರು ನೀಡಿರುವ ಒಂದು ಸೌಲಭ್ಯವೆಂದರೆ 12 ಲಕ್ಷದವರೆಗೂ ತೆರಿಗೆ ಮಿತಿಯನ್ನು, ಯಾವ ತೆರಿಗೆಯೂ ಇಲ್ಲ ಎಂಬ ಘೋಷಣೆ ಮೊದಲ ಹಂತದ ಒಂದು ಸುಧಾರಣೆ. ಯಾಕೆಂದರೆ 12 ಲಕ್ಷದವರೆಗೆ ಏನು ತೆರಿಗೆ ಇಲ್ಲ ಅಂತ ಅಂದ್ಕೊಂಡ್ರೆ ಎಲ್ಲರೂ ತಮಗೆ ಬರುವ ಸಂಬಳವನ್ನು ಎಲ್ಲ ರೀತಿಯಲ್ಲಿ ಖರ್ಚು ಮಾಡಿ ಉತ್ತಮ ಆರ್ಥಿಕ ಬೆಳವಣಿಗೆ ಸಹಾಯವಾಗುತ್ತದೆಂದು ಅವರ ಒಂದು ಉದ್ದೇಶ. ಇದು ಒಂದು ಮೊದಲನೆಯದು. ಇನ್ನೊಂದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ರೇಟ್ ಮಾನಿಟರಿ ಪಾಲಿಸಿ ಕಮಿಟಿ ರೆಪೋ ರೇಟನ್ನು 1 ಪಾಯಿಂಟ್ ಕಡಿಮೆ ಮಾಡಿದ್ದು, ಲೈಕ್ 5.5 ಇಂದ 4.5ಗೆ ಇಳಿಸಲಾಯಿತು. ಇದರಿಂದ ಸಾಲ ಬ್ಯಾಂಕುಗಳು RBIಯಿಂದ ಸಾಲ ತೆಗೆದುಕೊಳ್ಳುವುದು, ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ತೆಗೆದುಕೊಳ್ಳಬಹುದು. ಮತ್ತು ಗ್ರಾಹಕರಿಗೂ ಬ್ಯಾಂಕುಗಳು ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುವುದು ಇದರ ಒಂದು ಉದ್ದೇಶ. ಇದರಿಂದ ಆರ್ಥಿಕ ಬೆಳವಣಿಗೆಯಾಗಿ ಇದು ದೇಶದ ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆಯ ಒಂದು ಅಸ್ತ್ರವಾಗಿ ಪರಿಗಣಿಸುತ್ತದೆ. ಇದು ಒಂದು ಎರಡನೆಯದು. ಇದರಿಂದನೂ ಒಂದು ದೇಶ ಒಂದು ಆರ್ಥಿಕ ಸಮೃದ್ಧಿಯನ್ನು ಕಂಡು ಮುನ್ನುಗ್ಗುತ್ತದೆ. ಹಾಗೆಯೇ ಇವಾಗ GST ಸ್ಲ್ಯಾಬ್ಗಳನ್ನು ಮರ್ಜ್ ಮಾಡಿರುವುದು. ಈ ಹಿಂದೆ GST ಜಾರಿಗೆಗೊಂಡಾಗ 4 ಸ್ಲ್ಯಾಬುಗಳು 5%, 12%, 18%, 28%. ಈಗ 12% ಮತ್ತು 28% ಅನ್ನು ತೆಗೆದು 5% ಮತ್ತು 18% ಮಾತ್ರ GST ಸ್ಲ್ಯಾಬ್ಗಳನ್ನಾಗಿ ನಮಗೆ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಅವರ ಟೀಮ್ ಒಂದು ದಸರಾ ಮತ್ತು ದೀಪಾವಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಈ ಒಂದು 3 ಅಂಶಗಳಿಂದ ದೇಶದ ಒಂದು ಆರ್ಥಿಕ ವ್ಯವಸ್ಥೆ ಮತ್ತು ಆರ್ಥಿಕವಾಗಿ ಮುನ್ನುಗ್ಗುವ ಒಂದು ಸೂಚನೆ ಅವರದು. ಇದರಿಂದ ಕೆಲವು ಈ ಒಂದು ಸ್ಲ್ಯಾಬ್ ಕಡಿಮೆ ಮಾಡಿರುವುದರಿಂದ ಕೇಂದ್ರ ಸರ್ಕಾರ ಬೊಕ್ಕಸಕ್ಕೆ ಒಂದು ಬರುವಂಥ ಆದಾಯ ಕಡಿಮೆ ಆಗಬಹುದೆಂದು ಊಹಿಸಲಾಗುತ್ತಿದೆ. ಬಟ್ ಎಲ್ಲ ಕಡಿಮೆ ಬೆಲೆಗಳು ಆಗುವುದರಿಂದ ಒಂದು ಭರವಸೆ ಇದೆ. ಗ್ರಾಹಕರು ಈ ಒಂದು ಉಪಯೋಗವನ್ನು, ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಂಡು ತಾವು ಎಲ್ಲರೂ ಇನ್ವೆಸ್ಟ್ ಮಾಡುವ ಮುಖಾಂತರ ಮತ್ತು ಎಲ್ಲ ಎಲೆಕ್ಟ್ರಾನಿಕ್ಸ್, ಎಜುಕೇಷನ್ ಮತ್ತು ಹೆಲ್ತ್ ರಿಲೇಟೆಡ್ ಎಲ್ಲ ಒಂದು ವರ್ಗಗಳಲ್ಲಿ
ಒಂದು ಆರ್ಥಿಕ ಬೆಳವಣಿಗೆಯಾಗಿ ಇದು ದೇಶಕ್ಕೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯ ಸೂಚನೆಯಾಗಿ ಮುನ್ನುಗ್ಗುವಂಥ ಒಂದು ಅಂಶವನ್ನು ನಾವು ಕಾಣಬಹುದು. ಇಷ್ಟನ್ನು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.